ಕಾಳಮ್ಮನ ಮಗಳು ವಸೂಲಿಗೆ ಬಂದ್ಬಿಟ್ಟಿದ್ದಾಳೆ. ನಾನು ಮನೇಲಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡು. ಎಲ್ಲ ನಿನ್ ಗಂಡ ಕರೆಯೋಣ. ಅವ್ರಿಲ್ಲ. ಎಲ್ಲಿ ಹೋಗಿದ್ದಾನೆ? ಅದು ಅವ್ರು ಊರ್ಗ್ ಹೋಗಿದ್ದಾರೆ. ಮತ್ತೆ ಅಲ್ಲಿರೋ ಚಪ್ಲಿ ಯಾರ್ದು? ನಿನ್ ಶಿವ್ ಶಿವ, ಎಂತ ಮಾತಾಡ್ತಾ ಇದ್ಯಾ? ಏಯ್ ಮುಚ್ಚೆ ಬಾಯ್. ಗಂಡನ್ನ ಮನೇಲೆ ಮುಚ್ಚಿಟ್ಕೊಂಡು ಇಲ್ಲ ಅಂತ ಬೊಗಳ್ತೀಯ? ಏಯ್ ಹುಡುಗ್ರ ಅವನ್ನ. ಕೊಟ್ಬಿಡ್ತೀನಿ ಮಾಮ. ಪ್ಲೀಸ್ ಮಾಮ ಬಿಟ್ಬಿಡ್ ಮಾಮ. 2 ದಿವಸದಲ್ಲಿ ಕೊಟ್ಬಿಡ್ತೀನಿ. ನಿನ್ ಗಂಡಸ್ತನಕ್ಕಿಷ್ಟು ಬೆಂಕಿ ಹಾಕ. ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ಮನೇಲಿ ಇದ್ಕೊಂಡು ಇಲ್ಲ ಅಂತ ಸಿರು ಹೇಳಿಸ್ತೀಯ? ನಿನ್ ಕೈ ಮುಗಿತೀನಿ, ಅವ್ರನ್ನ ಬಿಟ್ಬಿಡಿ. ಇವತ್ತು ಭೀಮನ ಅಮಾವಾಸ್ಯೆ, ಗಂಡನ್ ಪೂಜೆ ಮಾಡೋದಿಲ್ಲ. ದಯವಿಟ್ಟು ಅವನ್ನ ಹೊಡಿಬೇಡಿ. ಓ ಮಾಮ, ಗಂಡನ್ ಪೂಜೆ ಮಾಡ್ಬೇಕು. ಮಾಡ್ಸೋಣ. ಏನು ಅಂತ ನಾನು ನೋಡಿ. ಏನೇ ಪತಿವ್ರತೆ, ಗಂಡನ್ ಪೂಜೆ ಮಾಡ್ಬೇಕು ಅಂದ್ಯಾ? ಇಷ್ಟು ಜನಗಳ ಮುಂದೆ ಪೂಜೆ ಮಾಡಿದ್ರೆ ಬಿಟ್ಟು ಹೋಗ್ತೀನಿ. ಮಾಡ್ತೀನಿ. ಹೋಗೋ, ಚಪ್ಪಲಿ ತಗೊಂಡ್ ಬಾ. ತಗೋ ಚಪ್ಪಲಿ. ಚಪ್ಪಲಿಂದ ವಿಶೇಷ ಪೂಜೆ ಇದ್ರಲ್ಲಿ ಮಾಡಿದ್ರೆ ಮಜಾ. ತಗೋ, 4 ಬಾಕ್ಸ್ಗೆ. ಇಲ್ಲ, ನನ್ ಪ್ರಾಣ ಹೋದ್ರು ನಾನು ಈ ಕೆಲಸ ಮಾಡೋದಿಲ್ಲ. ಪ್ರಾಣ ಹೋಗೋದು ನಿಂದಲ್ಲ, ನಿನ್ ಗಂಡಂದು. ನೀನು ಇವನಿಗೆ ಚಪ್ಪಲಿ ಪೂಜೆ ಮಾಡ್ಲಿಲ್ಲ ಅಂದ್ರೆ ನಿನ್ನ ದೊಡ್ಡ ಗಂಡನ ಎತ್ ಹಾಕೊಂಡು ಹೋಗ್ತೀನಿ. ವಾಪಸ್ ಬರೋದು ಇವನಲ್ಲ, ಇವನ ಡೆಡ್ ಬಾಡಿ. ಓಕೆನಾ? ಇಲ್ಲ. ಏನಮ್ಮ ಹಬ್ಬದ ದಿವಸ ಎಂತ ಮಾತಾಡ್ತಾ ಇದೀಯಾ? ಎತ್ತಾಕೊಡ್ರ. ಬಾರ್ಸಲೆ ಮರ್ಯಾದೆಯಾಗಿ ದುಡ್ಡು ತಂದ್ಕೊಡು. ಇಲ್ಲ ಅಂದ್ರೆ ಇಂಥ ಪೂಜೆಗಳು ಪದೇ ಪದೇ ನಡೀತಿರುತ್ತೆ. ನಡೀರಾ.